ಕಳ್ಳನ ಸಹಚರರ ಪ್ರತಿಕಾರಕ್ಕೆ ಬಿತ್ತು ಹೆಣ. ಕುಖ್ಯಾತ ರೌಡಿ ನಕ್ರಾ ಬಾಬು ಮಟಾಶ್. ಜೈ ಭೀಮ್ ನಗರದಲ್ಲಿ ಸಂಧಾನಕ್ಕೆ ಕರೆದು ಕೊಚ್ಚಿ ಕೊಲೆ. ಚಿತ್ರೀಕರಣ ಮಾಡಿದ್ದಕ್ಕೆ ಬಂತು ಕೋಪ. ಸುವರ್ಣ ನ್ಯೂಸ್ ಪ್ರತಿನಿಧಿ ಮೇಲೆ ಪ್ರತಾಪ. ಪೊಲೀಸರೆದುರೇ ಗುರುಮೂರ್ತಿಯ ದರ್ಪ. ಅಮಾಯಕನ ಮೇಲೆ ಖಾಕಿ ತೊಟ್ಟವರ ಪ್ರತಾಪ. ಇಂದಿರಾನಗರ ಠಾಣೆ ಪೇದೆಯಿಂದ ಹಿಗ್ಗಾಮುಗ್ಗ ಥಳಿತ. ವಿನಾಕಾರಣ ಬೂಟುಗಾಲಿನಿಂದ ಒದ್ದ ಆರಕ್ಷಕ. ಮರಿಯಂ ಕೌಸರ್ ಆರೋಗ್ಯದಲ್ಲಿ ಮತ್ತೆ ಏರುಪೇರು. ಉಸಿರಾಟ ತೊಂದರೆಯಿಂದ ಪುಟಾಣಿ ಆಸ್ಪತ್ರೆ ಪಾಲು. ವೈದ್ಯನ ಎಡವಟ್ಟಿನಿಂದ ಕಂದಮ್ಮನಿಗೆ ನರಕಯಾತನೆ. ರಂಗಶಂಕರಕ್ಕೆ 10ನೇ ವರ್ಷಾಚರಣೆಯ ಸಂಭ್ರಮ. ನವೆಂಬರ್ 9ಕ್ಕೆ ಆಟೋ ರಾಜನ ಹುಟ್ಟುಹಬ್ಬ. ಸವಿ ನೆನಪಿಗಾಗಿ ನಡೆಯಲಿದೆ 10 ದಿನಗಳ ನಾಟಕೋತ್ಸವ. ನಮಸ್ಕಾರ, ಇದು ನಮ್ಮ ಬೆಂಗಳೂರು. ರೌಡಿ ಕವಳನನ್ನ ಫಿನಿಶ್ ಮಾಡಿದ್ದ ನಕ್ರಾ ಬಾಬುಗೆ ಅವನ ಸಹಚರರು ಬದುಕಲು ಬಿಟ್ಟಿಲ್ಲ. ಸಂಧಾನ ಸಭೆಯ ನೆಪದಲ್ಲಿ ಕವಳನ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಂಡಿದ್ದಾರೆ. ಮಚ್ಚಿನಿಂದ ಮನ ಬಂದಂತೆ ಕೊಚ್ಚಿ ಹಾಕಿದ್ದಾರೆ. ಹಾಡು ಹಗಲೇ ಬೆಂಗಳೂರಿನಲ್ಲಿ ಹರಿಯಿತು ನೆತ್ತರು. ರೌಡಿ ಗುಂಪುಗಳ ಪ್ರತೀಕಾರಕ್ಕೆ ಬಿತ್ತು ಹೆಣ. ಕುಖ್ಯಾತ ರೌಡಿ ನಕ್ರಾ ಬಾಬು ಮಟಾಶ್. ಸಿಲಿಕಾನ್ ಸಿಟಿ ರೌಡಿಗಳ ಅಟ್ಟಹಾಸಕ್ಕೆ ಮತ್ತೆ ಬೆಚ್ಚಿ ಬಿದ್ದಿದೆ. ಬಿಟಿಎಂ ಲೇಔಟ್ ಬಳಿಯ ಜೈ ಭೀಮ ನಗರದಲ್ಲಿ ಹಾಡು ಹಗಲೇ ರೌಡಿ ಕವಳನ ಹತ್ಯೆಯ ಆರೋಪಿ ನಕ್ರಾ ಬಾಬುವನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈ ಮೂಲಕ ಕವಳ ಅಲಿಯಾಸ್ ವಿಜಯ್ ಕುಮಾರ್ ಕೊಲೆಯ ಪ್ರಮುಖ ಆರೋಪಿಯಾಗಿದ್ದ ನಕ್ರಾ ಬಾಬು ಮೇಲೆ ಪ್ರತೀಕಾರವನ್ನ ತೀರಿಸಿಕೊಂಡಿದ್ದಾರೆ. ಜೈಲಿನಿಂದ ಜಾಮೀನಿನ ಮೇಲೆ ಬಂದಿದ್ದ ನಕ್ರಾ ಕಳೆದ ಜೂನ್ 24ರಂದು ರೌಡಿ ಕವಳನನ್ನ ರೌಡಿ ನಕ್ರಾ ಬಾಬು ಮತ್ತವನ ಸಹಚರರು ಮುಗಿಸಿಬಿಟ್ಟಿದ್ರು. ಈ ಪ್ರಕರಣದಲ್ಲಿ ನಕ್ರಾ ಬಾಬುವನ್ನ ಬಂಧಿಸಿದ್ದ ಪೊಲೀಸರು ಜೈಲಿಗೆ ಅಟ್ಟಿದ್ರು. ಅತ್ತ ನಕ್ರಾ ಬಾಬು ಜೈಲು ಸೇರಿದ್ರೆ ಇತ್ತ ಕವಳನ ಸಹಚರರು ಪ್ರತೀಕಾರಕ್ಕಾಗಿ ಕತ್ತಿ ಮಸೀತಿದ್ರು. ನಕ್ರಾನನ್ನ ಮುಗಿಸೋದಕ್ಕೆ ಸಿದ್ಧವಾಯ್ತು ಸ್ಕೆಚ್. ಜೂನ್ 27ರಂದು ಜೈಲು ಸೇರಿದ್ದ ನಕ್ರಾ ಬಾಬು 20 ದಿನಗಳ ಹಿಂದೆ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ. ಸೇಡಿಗಾಗಿ ಹಾತೊರೆಯುತ್ತಿದ್ದ ಕವಳನ ಸಹಚರರ ಕಿವಿಗೆ ನಕ್ರಾ ಜೈಲಿನಿಂದ ಹೊರಬಂದ ಸುದ್ದಿ ತಿಳಿದಿದ್ದೇ ತಡ ಎಲ್ಲರೂ ಎಚ್ಚೆತ್ತುಕೊಂಡ್ರು. ವೈರಿಯನ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ರು. ಮಚ್ಚು ಲಾಂಗುಗಳಿಂದ ಕೊಚ್ಚಿದ ವೈರಿಗಳು. ನಿಜಕ್ಕೂ ಮೈಮರೆತಿದ್ದ ನಕ್ರಾ ಜೈ ಭೀಮ ನಗರದಲ್ಲಿರುವ ಕುಮಾರ್ ಎಂಬುವವರ ಮನೆಯಲ್ಲಿ ಮಧ್ಯಾಹ್ನ ಸಂಧಾನ ಮಾತುಕತೆಗೆ ಬಂದಿದ್ದ. ಕವಳನ ಹತ್ಯೆ ಬಗ್ಗೆ ರೌಡಿ ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ನಂಜುಂಡನ 12 ಮಂದಿ ಸಹಚರರು ನಕ್ರಾ ಬಾಬು ಹಾಗೂ ಆತನ ಸಹಚರರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ನಕ್ರಾನನ್ನ ಕೊಚ್ಚಿ ಹಾಕಿದ್ರು. ಜೊತೆಗಿದ್ದ ವಿಶ್ವ, ಹೀರಾಲಾಲ್, ಲಕ್ಷ್ಮಣ್ಗೂ ಮಚ್ಚಿನೇಟು ಬಿತ್ತು. ನಕ್ರಾನ ಹೆಣ ಬೀಳುತ್ತಲೇ ನಂಜುಂಡ ಮತ್ತು ಅವನ ಸಹಚರರು ಸ್ಥಳದಿಂದ ಪರಾರಿಯಾಗಿದ್ರು. ಈ ಕೊಲೆಯ ಹಿಂದೆ ಕವಳನ ತಮ್ಮ ಮಣಿಕಂಠನ ಕೈವಾಡವು ಇರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಇದು ರಾಜ್ಯ ಸಂಧಾನಕ್ಕೆ ಬಂದಾಗ ಈ ಘಟನೆ ಒಂದು ಆಗಿದೆ. ಇವರು ಯಾರು ಒಬ್ರು ಅವ್ರಿಗೆ ಒಂದು ಮಧ್ಯಸ್ಥೆ ಮಾಡಿ ರಾಜಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ನಾವು ಈಗ ನೋಡ್ತೀವಿ ಯಾರು ಇದ್ದಾರೆ ನಿಜವಾಗಿ, ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಪತ್ತೆ ಹಚ್ಕೊಂಡು ಅವರಿಗೆ ಮತ್ತೆ ನಾವು ದಸ್ತಗಿರಿ ಮಾಡ್ತೀವಿ. ಅವನ ಜೊತೆಗೆ ವಿಶ್ವ, ಹೀರಾಲಾಲ್ ಮತ್ತು ಇನ್ನೊಬ್ಬ ಇವರು ಎಲ್ಲ ಇದು ಬೇರೆ ಜನ ಅರೆಸ್ಟ್ ಆಗಿದ್ರು. ಸೊ ಈಗ 3 ಜನ ಏನಿದ್ದಾರೆ ಆಸ್ಪತ್ರೆಯಲ್ಲಿ ಅವ್ರಿಗೆ ಗಾಯ ಆಗಿದೆ. ಅವರು ಆಸ್ಪತ್ರೆಯಲ್ಲಿದ್ದಾರೆ. ಈ ಒಂದು ಸ್ಪಾಟ್ನಲ್ಲಿ ಡೆತ್ ಆಗಿದ್ದಾರೆ. ಒಟ್ಟಿನಲ್ಲಿ 2 ರೌಡಿ ಗುಂಪುಗಳ ನಡುವಿನ ಪ್ರತೀಕಾರ ಮತ್ತು ಅಟ್ಟಹಾಸಕ್ಕೆ ಸಿಲಿಕಾನ್ ಸಿಟಿ ಮತ್ತೊಮ್ಮೆ ಸಾಕ್ಷಿಯಾಗಿದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಮಕ್ಕಳಿಲ್ಲದವರನ್ನ ವಂಚಿಸುತ್ತಿದ್ದ ಕೆಟಿ ಗುರುಮೂರ್ತಿ ಅಂಧರಾಗಿದ್ದಾನೆ. ಆದರೆ ಇಷ್ಟೆಲ್ಲ ಆದರೂ ಈ ಸೋ ಕಾಲ್ಡ್ ಗೈನಕಾಲಜಿಸ್ಟ್ ದರ್ಪ ಮಾತ್ರ ಕಡಿಮೆಯಾಗಿಲ್ಲ. ವರದಿ ಮಾಡೋದಕ್ಕೆ ತೆರಳಿದ ಸುವರ್ಣ ನ್ಯೂಸ್ ಸಿಬ್ಬಂದಿಯ ಮೇಲೇನೆ ತನ್ನ ಪ್ರತಾಪ ತೋರಿಸಲು ಮುಂದಾಗಿದ್ದ.
ಇದು ಫೇಕ್ ಗುರುಮೂರ್ತಿಯ ಅಸಲಿ ಪ್ರತಾಪ. ಸುವರ್ಣ ನ್ಯೂಸ್ ಸಿಬ್ಬಂದಿಯ ಮೇಲೆ ಹಲ್ಲೆಗೆ ಯತ್ನ. ಎಸ್, ಇದು ನಕಲಿ ಗುರುಮೂರ್ತಿಯ ಅಸಲಿ ಪ್ರತಾಪ. ಕೈಲಾಗದವನು ಮೈಯೆಲ್ಲ ಪರ್ಚಿಕೊಂಡ ಅನ್ನೋ ಹಾಗೆ ಈ ಫೇಕ್ ಗುರುಮೂರ್ತಿ ಇವತ್ತು ಸುವರ್ಣ ನ್ಯೂಸ್ ಮೇಲೆ ಮುಗಿಬಿದ್ದಿದ್ದ. ಡಾನ್ ಬಾಸ್ಕೋ ದಂಪತಿಗೆ ವಂಚಿಸಿದ್ದ ಆರೋಪದಲ್ಲಿ ಅಂಧರಾಗಿರೋ ಗುರುಮೂರ್ತಿಯ ಅಸಲಿ ಬಣ್ಣ ಇವತ್ತು ಹೊರಬಿದ್ದಿತ್ತು. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯ ಮುಂದೆ ಚಿತ್ರೀಕರಿಸ್ತಾ ಇದ್ದ ಸುವರ್ಣ ನ್ಯೂಸ್ ಕ್ಯಾಮರಾಮನ್ ಮೇಲೇನೆ ಈ ಗೂಂಡಾ ಗುರು ಎಗರಿ ಬಿದ್ದಿದ್ದ. ಕೈಯಲ್ಲಿದ್ದ ನೀರಿನ ಬಾಟಲಿಯಿಂದ ಕ್ಯಾಮರಾಗೆ ಹೊಡೆಯಲು ಯತ್ನಿಸಿ ಚಿತ್ರೀಕರಣಕ್ಕೆ ಅಡ್ಡಿಪಡಿಸಲು ಯತ್ನಿಸಿದ್ದಾನೆ. ಜೊತೆಗೆ ಮಾಧ್ಯಮದವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತನ್ನ ಅಸಲಿಯತ್ತನ್ನ ತೋರಿಸಿದ್ದಾನೆ. ಇನ್ನು ಇವತ್ತು ನಂದಿನಿ ಲೇಔಟ್ ಪೊಲೀಸರು ಗುರುಮೂರ್ತಿಯನ್ನ 7ನೇ ACMM ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಗುರುಮೂರ್ತಿಯ ವಿರುದ್ಧ 16 ಪ್ರಕರಣಗಳು ಕೇಳಿ ಬಂದಿರೋದ್ರಿಂದ ವಿಚಾರಣೆಗಾಗಿ 10 ದಿನಗಳ ಕಾಲ ತಮ್ಮ ವಶಕ್ಕೆ ನೀಡುವಂತೆ ಪೊಲೀಸರು ಮನವಿ ಮಾಡಿಕೊಂಡ್ರು. ಪೊಲೀಸರ ಮನವಿಯನ್ನ ಪುರಸ್ಕರಿಸದ ನ್ಯಾಯಾಧೀಶರು ಕೇವಲ 3 ದಿನಗಳ ಕಾಲ ಪೊಲೀಸರ ವಶಕ್ಕೆ ನೀಡಿ ಆದೇಶ ಹೊರಡಿಸಿದ್ರು. ಆರೋಪಿ ಗುರುಮೂರ್ತಿಯನ್ನ ವಶಕ್ಕೆ ಪಡೆದ ನಂದಿನಿ ಲೇಔಟ್ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಈ ಗುರುಮೂರ್ತಿ ಇನ್ನು ಅದೆಷ್ಟು ಜನರಿಗೆ ಪಂಗನಾಮ ಹಾಕಿದ್ದಾನೆ ಅನ್ನೋದರ ಬಗ್ಗೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ಒಟ್ಟಾರೆ ಹಣಕ್ಕಾಗಿ ಭಾವನೆಗಳ ಜೊತೆ ಆಟ ಆಡೋ ಇಂಥವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನೋದು ನೊಂದವರ ಅಳಲು. ಬೆಂಗಳೂರಿನಿಂದ ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಜನರ ರಕ್ಷಣೆ ಪೊಲೀಸರ ಹೊಣೆ. ಆದರೆ ಅವರೇ ಭಕ್ಷಕರಂತೆ ವರ್ತಿಸಿದ್ರೆ ಜನಸಾಮಾನ್ಯರ ಪಾಡೇನು ಹೇಳಿ? ಬೈಕ್ ಸವಾರನ ಜೊತೆ ಜಟಾಪಟಿಗಿಳಿದ ಪೊಲೀಸ್ ಪೇದೆಯೊಬ್ಬ ವಿನಾಕಾರಣ ಅಮಾಯಕ ವ್ಯಕ್ತಿಗೆ ಭರಪೂರ ಗೂಸ ಕೊಟ್ಟಿದ್ದಾನೆ. ನೋಡಿದ್ರಲ್ಲ, ಈ ಪೊಲೀಸಪ್ಪ ರಸ್ತೆ ಮಧ್ಯೆ ಹೇಗೆ ಅಮಾಯಕನೊಬ್ಬನನ್ನ ಅಟ್ಟಾಡಿಸ್ಕೊಂಡು ಬಡಿತಾ ಇದ್ದಾನೆ ಅಂತ. ಹೀಗೆ ಪೊಲೀಸಪ್ಪನಿಂದ ದೌರ್ಜನ್ಯಕ್ಕೆ ಒಳಗಾದವನು ಇಂದಿರಾನಗರ ನಿವಾಸಿ ಕುಮಾರ್. ಇಂದಿರಾನಗರ ಸಂಚಾರ ಠಾಣೆ PC ಮುಲ್ಲಾ ಹೆಲ್ಮೆಟ್ ಇಲ್ಲದೆ ಬೈಕ್ ಚಲಾಯಿಸ್ತಾ ಇದ್ದ ಮೋಹಿತ್ ಎಂಬಾತನಿಗೆ ದಂಡ ಹಾಕ್ತಾ ಇದ್ರು. ಅವರಿಬ್ಬರ ವಾಗ್ವಾದ ಕೇಳಿಸ್ಕೊಂಡು ಅಲ್ಲಿಗೆ ಬಂದ ಕುಮಾರ್ ಏನಾಯ್ತು ಅಂತ ಕೇಳಿದ್ದಕ್ಕೆ ಆತನಿಗೆ ಪೇದೆ ಹಿಗ್ಗಾಮುಗ್ಗಾ ಥಳಿಸಿದ್ದಾನೆ. ಸರಿ, ಆಟೋಗಂತ ನಿಂತಿದ್ದೆ. ಆಮೇಲೆ ಇವ್ರಿಗೆ ಮತ್ತು ಮೋಹಿತ್ ಅವ್ರಿಗೆ ಪೊಲೀಸವ್ರಿಗೆ ವಾಗ್ವಾದ ನಡೀತಾ ಇತ್ತು. ಸರಿ, ನಾನು ಹೋಗಿ ಮೋಹಿತ್ ಅವ್ರನ್ನ ಕೇಳಿದೆ ಏನು ಸಮಸ್ಯೆ ಅಂತ. ನೋಡಿ, ಈ ಥರ ನಮಗೆ ವಿತೌಟ್ ಹೆಲ್ಮೆಟ್ ಇಲ್ಲದೆ ಕೇಸ್ ಹಾಕಿದ್ದಾರೆ. ನಮ್ಮ ಕಣ್ಮುಂದೆ ಇನ್ನೊಬ್ಬರು ವಿತೌಟ್ ಹೆಲ್ಮೆಟ್ ಇಲ್ಲದೆ ಹಾಸ್ಪಿಟ್ಲ್ ಒಳಗಡೆ ಎಂಟ್ರ್ ಆಗಿದ್ದಾರೆ. ಅವ್ರನ್ನ ಇದು ಮಾಡಿಲ್ಲ ಅಂತ ಮಾತಾಡ್ತಾಯಿದ್ರು. ಅದಕ್ಕೆ ನಾನು ಹೇಳಿದೆ, ಸರ್ ನೀವು ಅವ್ರಿಗೆ ಅದೇ ಥರ ಬಿಡೋಂಗಿದ್ರೆ ಇವ್ರನ್ನೂ ಬಿಟ್ಬಿಡಿ. ಯಾಕೆ ಹಲ್ಲೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ PC ಮುಲ್ಲಾ. ಈ ವೇಳೆ PSI ಒಬ್ಬರು ಸ್ಥಳದಲ್ಲಿನೇ ಇದ್ರೂ ಮೂಕ ಪ್ರೇಕ್ಷಕರಾಗಿದ್ರಂತೆ. ಸರ್ ಅವ್ರಿಗೆ ವಯಸ್ಸಾಗಿತ್ತು ಸರ್, ಕಾನೂನು ಯಾರಿಗೂ ಒಂದೇ ಅಂತಂದೆ. ಹೇಳಿದ ಕೂಡಲೇ ಆ ಕತ್ತನ ಪಟ್ಟೆ ಹಿಡಿದು ಸೀದಾ ಥರ ಬರೋ ಎಲ್ಲ ವಿಡಿಯೋ ನೋಡಿರ್ಬೋದು ನೀವು. ಎಲ್ಲ ಹೇಳ್ಕೊಂಡು ಹೋಗ್ಬಿಟ್ಟು ಅರೇಂಜ್ ಮಾಡಿ ನೀನು ನನ್ನ ಮೇಲೆ ಕೈ ಮಾಡ್ತೀಯ ಅಂತೇಳಿ, ಬಾ ನಿನ್ನ ಮೇಲೆ ಕೇಸಕ್ಕೆ ಲಾಕಪ್ಪಲ್ಲಿ ಹಾಕ್ತೀನಿ ಬಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಅರೇಂಜ್ ಮಾಡಿಬಿಟ್ಟು ಸ್ವಲ್ಪ ಘಾಸಿ ಆಯಿತು. ಸೊ ನಾನು ಹೇಳ್ದೆ, ನಾನು ಏನಪ್ಪ ತಪ್ಪು ಮಾಡಿದೆ ನಿನಗೆ? ನಾನು ಏನು ತಪ್ಪು ಮಾತಾಡಿದೆ ನಾನು? ಏನು ತಪ್ಪು ಮಾಡಿದೆ? ನಾನೇ ನನ್ನ ಮೇಲೆ ನಿನ್ನ ಕೈ ಮಾಡಲಿಲ್ವಲ್ಲ? ನಾನು ನಿನಗೆ ವಿಡಿಯೋ ನೋಡಿರ್ಬೋದು ನೀವು ಸರಿಯಾಗಿ, ನಾನು ಏನು ಮಾತಾಡ್ತಾ ವಿಡಿಯೋ ನೋಡಿರ್ಬೋದು ನೀವು. ನಾನೇ ನಿಮ್ಮ ಮೇಲೆ ಕೈ ಮಾಡಲಿಲ್ಲಲ್ಲ, ನೀವೇ ಎಲ್ಲ ಒಂದು ಸೃಷ್ಟಿ ಮಾಡಿಕೊಂಡು ಮಾಡೋದು ಏನಾಗುತ್ತೆ ಅಂತ. ಸರಿ ಅಂತ ನಾನು ಹೇಳ್ದೆ. ಕಡೆಗೆ ಆಯ್ತು ಬಿಡಿ, ನಾನು ಮಾತಾಡ್ತಾ ತಪ್ಪು ಅನ್ಸ್ಕೊಂಬಿಟ್ಟು ನಾನು ಬಂದ್ಬಿಟ್ಟೆ. ಒಟ್ಟಿನಲ್ಲಿ ಖಾಕಿ ಮೈ ಮೇಲಿದೆ ಅನ್ನೋ ಕಾರಣಕ್ಕೆ ರಾಕ್ಷಸನಂತೆ ವರ್ತಿಸುವ ಇಂಥವರ ವರ್ತನೆಗೆ ಬ್ರೇಕ್ ಬೀಳಬೇಕಿದೆ. ಬೆಂಗಳೂರಿನಿಂದ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.
ಬೆಂಗಳೂರಲ್ಲಿ 3 ಡಾನ್ಸ್ ಬಾರ್ಗಳ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಅಶೋಕ್ ನಗರ ಹಾಗೂ ಉಪ್ಪಾರಪೇಟೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸುಮಾರು 100ಕ್ಕೂ ಹೆಚ್ಚು ಯುವತಿಯರನ್ನ ರಕ್ಷಣೆ ಮಾಡಿದ್ದಾರೆ. ಉಪ್ಪಾರಪೇಟೆ ಠಾಣಾ ವ್ಯಾಪ್ತಿಯಲ್ಲಿರುವ ಕಾಜಲ್ ಬಾರ್ ಮೇಲೆ ದಾಳಿ ನಡೆಸಿದ ಪೊಲೀಸರು ಸುಮಾರು 36 ಹುಡುಗಿಯರನ್ನ ರಕ್ಷಣೆ ಮಾಡಿ 6 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಬ್ಲೂ ಹೆವೆನ್ ಬಾರ್ ಅಲ್ಲಿ 41 ಯುವತಿಯರನ್ನ ರಕ್ಷಿಸಿ 5 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಅಶೋಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿರುವ ತೋಪೋಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ದಾಳಿ ಮಾಡಿ 39 ಯುವತಿಯರನ್ನ ರಕ್ಷಿಸಿ 12 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಯುವತಿಯರೆಲ್ಲ ದೆಹಲಿ, ಮುಂಬೈ, ಕೋಲ್ಕತ್ತಾ ಹಾಗೂ ಉತ್ತರ ಭಾರತ ಮೂಲದವರು. ಈಗೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.